ಶಪ್ಪ ಇವರು ಊಟಕ್ಕೆ ಮಾಡ್ಕೊಂಡು ಹೋದಿರ್ಲಿ ತೊಗೊಂಬಂದು ಕೊಡತ್ಲೆ ಸಾಕಾಗತಿ. ಶಾಂತ, ಏ ಶಾಂತ, ತಗೋ ಇಲ್ಲಿ ಕಾಯಿ. ನೀ ಏನೇನು ಹೇಳಿದೆಯಲ್ಲ ತೊಗೊಂಬಂದು ನಾನು ನೋಡು. ಹಾಂ ಬಂದೆ. ಹೋಗಿ ಬಂದ್ರಿ ಪ್ಯಾಟಕ. ಕಾಯಿ ಯಾಕೆ ಒಂದೇ ತೊಗೊಂಬಂದಿರಿ? ನಾನು ತೊಗೊಂಬರ್ಬೇಕಿಲ್ಲ? ಹೆಂಗೆ ಬಂದಿದ್ದು ಕಾಯಿ? ಅಯ್ಯೋ ಕಾಯಿ ಕೇಳ್ಬಿಡ್ಬಿಡು. 30-40 ರೂಪಾಯಿ ಒಂದೊಂದು ಹೇಳ್ತಾರೆ. ಅದೇ ಸಂತಿಪೇಟೆಗಾದ್ರೆ ಭಾನುವಾರದ್ದು ಪೇಟೆಗಾದ್ರೆ ಒಂದು ಸ್ವಲ್ಪ ಸಸ್ತ ಸಿಗ್ತಾವೆ. ಹಳ್ಳಿಯರು ಬಂದಿರ್ತಾರಲ್ಲ ಕಾಯಿ ಬೆಳೆಗಾರರು ಒಂದಿಟ್ಟು ಕಮ್ಮಿ ಕೊಡ್ತಾರೆ, ಹೆಚ್ಚು ಕಮ್ಮಿ. ಒಂದು ಹಾಕತ್ತನ ತಗೋ, ಮತ್ತೆ ಬರೋಣಂತೆ ಭಾನುವಾರ. ಇಲ್ಲ ಹಾಕತ್ ತಗೋರಿ. ಮತ್ತು ನಾನು ಹೇಳಿದ್ದೆ ಎರಡಿರಂಗಿರಲಿ, ಮತ್ತು ತಿಂಡಿಗೆ ಹಾಕಿದ್ರೆ ಬೇಕಾಕವು ಒಂದು. ನಾ ಏನು ಭಾಳ ಮಸಾಲೆ ಹಾಕಂಗಿಲ್ಲ, ಸ್ವಲ್ಪ ಹಾಕ್ತೀನಿ. ಮತ್ತು ಮನ್ಯಾಗ ಒಂದಿಟ್ಟು ಬೇಕಲ್ಲ, ಎಲ್ಲ ಒಂದ್ರಾಗ ಇಟ್ಕೊಂಬಂದಿ. ಅದ್ರಾಗ ಮಟನ್ ಅದನ್ನು ಅಲ್ಲ ಬೇರೆ ಇಟ್ಕೊಂಬರ್ಬೇಕಿಲ್ಲ ಅದನ್ನ ಕವರ್. ಇಲ್ಲ ಅದು ಸಪ್ರೇಟ್ ಐತೆ ತಗೋ. ಇನ್ನೊಂದು ಕವರ್ ಚೀಲ ತೊಗೊಂಡಿದ್ದೆ ಅಲ್ಲೇ ಪೇಟೆಗೆ. ಅದ್ರಾಗಿಟ್ಟು ಸೈಡಿಗೆ ಇಟ್ಟನಿ. ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಸ್ವಲ್ಪ ಇದು ಆಗ್ಯಾವ, ರೇಟ್ ಆಗ್ಯಾವ. ಸಸ್ತ ಇದು ಓದ್ಬಾರ್ದಾಗ ಈ ವಾರಲ್ಲೇ ರೇಟ್ ಆಗ್ಯಾವು. ಉಳ್ಳಾಗಡ್ಡಿ ಏನಂತ ಏನು ರೇಟ್ ಆಗಿಲ್ಲ. ಒಂದು ಕೊತ್ತಂಬರಿ ಸಿಡೋದು ಐತೆ ನೋಡು, ಎಲ್ಲ ಅದ್ರಾಗ ಐತಿ. ಹೌದಾ, ಕೊಡ್ರಿ. ಇನ್ನು ಹೋಗಿ ನಾನು ತಯಾರು ಮಾಡ್ಕೋಬೇಕು ಮಸಾಲೆಗೆ. ಮತ್ತು ಕೊಬ್ಬರಿ ಕಾಯಿ ಬೇಕಿತ್ತಲ್ಲ, ಅದಕ್ಕೆ ಕಾಯ್ಕೊಂಡು ಕುಂತಿದ್ದೆ. ಇದನ್ನ ಮಟನ್ ನೀವು ಬೇಕಿಟ್ಟೆ ಅಂದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾದ ಬೇಯತ್ಲೆ. ತೊಗೊಂಬರ್ರಿ. ಆಯ್ತು ತಗೋ. ನಾನು ಇನ್ನು ಹೊಲಕ್ಕೆ ಹೋಗ್ಬೇಕು. ಯಾವ ಹೊಲಕ್ಕೆ ಬರ್ತೀರ ಹೇಳಿ ನೀವು? ಇಲ್ಲೇ ಕೆಳಗೆ ಹೊಲಕ್ಕೆ ಬಂದಿದ್ರೆ ನಾವು ಇರ್ತಿದ್ವಿ, ನಾನು ಕೃಷ್ಣ ಅವರು. ನೋಡಿ ಮತ್ತೆ ಎಲ್ಲಿ ಹೋಗಿರೇನ? ನೋಡೋಣ ತಡ್ರಿ, ಎಲ್ಲಿ ಹೋಗೋದು ಅನ್ನೋದು. ಇಲ್ಲಿ ಕೆಳಗೆ ನೋಡಕ್ಕೆ ಬರ್ಬೋದು ಬಿಡು. ನೆರಳು ಇರಂಗಿಲ್ಲಪ್ಪ ಅಲ್ಲಿ, ಉಣ್ಣಾಕ ಕುಂತು ಸರಿ ಆಗಂಗಿಲ್ಲ. ನೋಡ್ತಾನೆ ಇದ್ರಿ ಇತ್ಲಾಗ ಇದು ತೆಂಗಿನಕಾಯಿ ಗಿಡ ಅದಾವದಲ್ಲ, ನೋಡೋಣ ನಿಂದ್ರಿ. ಇತ್ಲಾಗ ಕೆಳಗೆ ನೋಡ್ಲತ್ತಿರ ತೆಂಗಿನಕಾಯಿ ಗಿಡ ಅದಾವ ನೋಡಲ್ಲಿ, ಕುಂತು ಉಣ್ಣಾಕು ಚಲೋ ಐತಿ, ಎಂಬೈತಿ. ನೋಡು ಹೆಂಗೆ ಮಾತಾಡ್ಕೊಳ್ರಿ. ಮತ್ತು ಬರೋದಾದ್ರೆ ಅಲ್ಲೇ ಬರ್ರಿ, ಅಲ್ಲೇ ಇರ್ತಾವೆ. ಬೇಕಂದ್ರೆ ನೀವು ಉಣ್ವಂತ್ರಿ ಅಂತ ಹೆಣ್ಮಕ್ಳು ನಮಗೆ ಒಂದಿಟ್ಟು ಹಚ್ಕೊಟ್ರೆ ನಾವು ಬೇಕಾದ್ರೆ ಇತ್ಲಾಗ ಉಣ್ತಾವೆ. ಇವತ್ತೇನು ಕೂಲಿ ಆಳುಗಳು ಯಾರೂ ಇಲ್ಲ, ನಾನು ಅವನು ಕೃಷ್ಣ ಇಬ್ಬರು ಅದಾವಿ. ನೋಡು ಮತ್ತೆ ಹೆಂಗೆ ಮಾಡ್ತೀವಿ. ಆಯ್ತು ತಗೋರಿ, ನಾವು ನೋಡ್ತಾನೆ. ಬಂದು ಏನು ಬೇಕಾರೆ ಬಂದು ಕೊಟ್ಟು ಹೋಗ್ಕೊಂಡು ತಗೋರಿ. ಆಯ್ತು ತಗೋ. ನಾನು ಹೋಗ್ಕೊಂಡು ಹೊಲಕ್ಕೆ ಹಂಗಾರ ಹೋಗಿ ಬೇಗ ಬೇಗ ತಯಾರು ಮಾಡ್ಕೊಂಡ್ಬಿಡ್ತೇನೆ. ಆಕಿನ ಜ್ಯೋತಿ ಒಂದಿಷ್ಟು ಚಕ್ಕಿನ ರೊಟ್ಟಿ ಬಿಡಾಕತ್ತಾಳ. ಆಕಿ ಬಿಡ್ಕೋಲಕ್ಕ ಊಟನ ಒಂದಿಟ್ಟು ಹಣೆ ಮಾಡ್ಕೊಂಡೆ ಅಂದ್ರೆ ಮಸಾಲೆ ಮಾಡೋದೇನು ತಡಾಗಂಗಿಲ್ಲ. ಮಾಂಸದ ಒಂದಿಟ್ಟು ಮಿಕ್ಸಿಯಾಗ ಒಂದಿಟ್ಟು ರುಬ್ಬಿ ಕೊಟ್ಟು ಬಿಡ್ತಾಳೆ ಬೇಗ ಬೇಗ. ನನಗಂತೂ ರುಬ್ಬಕ್ಕೆ ಬರಂಗಿಲ್ಲ, ಗೊತ್ತಾಗಂಗಿಲ್ಲ ಅದು. ನಮಗೆ ತಿರುಗಿ ರೂಢ. ಹಾಯ್ ಹಲೋ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದ ನೋಡ್ರಿ. ಕತೆಗಳು ಸಪೋರ್ಟ್ ಮಾಡಾಕತ್ತೀರಿ ಅಂತ ಏನು ವ್ಯೂಸ ಬರಾಕತ್ತಿಲ್ಲ ರೀ. ವಿಡಿಯೋಸ್ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಲಿಲ್ದಂಗೆ ಆಗೈತಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾನೆ ರೀ. ನಿಮಗೆ ನಮ್ಮ ಕತೆಗಳು ಇಷ್ಟ ಆಗತ್ತವ ಅನ್ನೋದಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲ್ಗೆ ಭಾಳ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡಾಕತ್ತೀರಿ. ದಯಮಾಡಿ ಕೇಳಾಕತ್ತೇನೆ ರೀ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಇಷ್ಟ ಆಗತ್ತವ ಅನ್ನೋದಾದ್ರೆ ಹೈಪ್ ಮಾಡಿರಿ. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿರಿ, ಹೆಂಗಾರ ಗೊತ್ತಾಕತಿ. ಎಲ್ಲ ಊಟಕ್ಕೆ ಹೋಗೋಕ್ಕೂ ತಯಾರು ಮಾಡ್ಕೊಳಕತ್ತೇವೆ ನೋಡ್ರಿ. ಅವ್ರವ್ರ ಮನೆಗೆ ಅವ್ರವ್ರು ಮಾಡ್ಕೊತಾರೆ. ಈಗ ನಮಗೆ ಏನೇನು ಹೇಳ್ಯಾರಲ್ರಿ ನಾವು ಅದು ಮಾಡ್ಕೊಳಕತ್ತೀವಿ. ಇವತ್ತಿನ ವಿಡಿಯೋ ತಯಾರಿ ಮಾಡೋದಿರ್ತೈತೆ ರೀ. ಕತೆನ ಪೂರ್ತಿಯಾಗಿ ನೋಡ್ರಿ. ಇನ್ನೂ ಮಟನ್ ಈಗ ತೊಳ್ಕೊಂಬರ್ತಾನೆ ಅಂತ ಹೋದ್ರೆ ಅತ್ತಿಯರು ಕಾಯಿಪಲ್ಲೆ ಎಲ್ಲ ತೆಗೆದು ಕೊತ್ತಂಬರಿ ಚಲೋ ಐತಿ, ಮಲ್ಲ 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 ಅಂತತಿ. ಏಟಾತ್ ಒಂದಿಟ್ಟು ಒಗ್ಗರಣೆ ಕೊಡೋದಾಟ, ದೌಡ್ ಬೇಯಂಗಿಲ್ಲ ಅದು. ಈ ಲತಾಗ ಒಂದೊಂದು ಹೇಳ್ಯಾರಂತ, ಎಲ್ಲರೂ ಏನೇನು ಮಾಡ್ಕೊತಾರೆ ಏನೋ. ದೌಡ್ ಹೋದ್ರೆ ಒಂದು ಅವತ್ತು ಕುಂತಂಗೆ ಅನ್ಕತಿ. ಈಕಿ ಮಾಂಸ ಬಾಂಡೆ ತಿಕ್ಕೊಂಬರ್ತಾನೆ ಅಂತ ಹೋದಕ್ಕಿನ್ನೂ ಬರಲಿಲ್ಲ ನೋಡಿ. ಭಾಳ ಇದು ಬಾಂಡೆ ಬೆಳಗ್ಗೆ ನಾಷ್ಟ ಮಾಡಿದವು. ಸೋಮೇರಿ ತಿಕ್ಕಣ ಅಂತಡವ ಅಂದ್ರೆ ಇಲ್ಲಕ್ಕ ವೇಸದವು ತಗೋ, ಒಂದು ಸ್ವಲ್ಪ ತಿಕ್ಕೊಂಬರ್ತಾನೆ. ಮತ್ತು ತಿಂದಾಗ ಸ್ವಜ್ಜಕತಿ ಭಾಳ ಆಕವು. ಒಮ್ಮೆರೆ ಏನು ತಿಕ್ಕೊಂತ ಕುಂದ್ರದು, ನೀ ರೊಟ್ಟಿ ಮಾಡು ಅಟತ್ತಿಗೆ ಏನು ಕುಂದ್ರದು ಕುಂತೇನು ಮಾಡಲಿ ಅಂತಂದು ಹೋದ್ಲು. ಜ್ಯೋತಿ ಲತಾ ಬಂದ್ಲನ? ಬಾರ ಲತಾ, ಇಲ್ಲೇ ಒಳಗದನ್ ಬಾ, ಇಲ್ಲಿ ಅಡುಗೆ ಕೊನೆಗದನ್ವಾ ಇವ. ನೀನ ಬಾ, ನಾ ಬರೋಕ್ಕಾಗಲ್ಲ ಎದ್ದು. ಅಲ್ಲೇ ರೊಟ್ಟಿ ಹಾಕತ್ತವ ಬಿಡು ನೀನು. ಇವ ನಾನು ಇನ್ನು ಅನ್ನಕ್ಕೆಲ್ಲ ಹೆಚ್ಚಿಟ್ಟನಿ, ಅನ್ನ ಒಂದು ಮಾಡ್ಬೇಕು. ಅದೇ ಎಟ್ಟತ್ತಿಗೆ ಹೋಗೋದಂತ ಕೇಳೋಣ ಅಂತ ಬಂದೆ. ಮತ್ತು ತೀರ ತಣ್ಣಗತ್ತ ಅನ್ನ ಮಾಡಿಟ್ಬಿಟ್ಟೆ ಅಂದ್ರೆ ಅದಕ್ಕೆ ಕೇಳೋಗನಂತ ಬಂದೆ. ಒಂದು ದಿವಸ ಚಕ್ಕಿನ ರೊಟ್ಟಿ ಅದಾವು ಜ್ಯೋತಿ. ನೀ ಬಿಸಿ ಆಟ ಇಟ್ಕ, ಚಕ್ಕಿನವು ನಾ ಇಟ್ಕೊಂಡು ತನ್ಬೇಕಂದ್ರೆ. ಈಕಿ ಪ್ರಮಿಳಕ್ಕನ ಅಕ್ಕಿನ ಏನೋ ಚಪಾತಿ ಏನೋ ಮಾಡ್ಕೊತಾನೆ ಏನೋ ಅನ್ಲವ. ಆಮೇಲೆ ಈಕಿ ಪಾರ್ವತಿಯಕ್ಕ ಆಕಿಗೆ ಏನೋ ಹೇಳ್ಯಾರಂತ, ಚಿಕನ್ ಹೇಳ್ಯಾರಂತ. ನನಗೆ ಒಂದಿಟ್ಟು ಬಿರಿಯಾನಿ ಅನ್ನ ಮಾಡೋಕೆ ಹೇಳ್ಯಾರ. ಅದಕ್ಕೆ ಮತ್ತು ಎಟೊತ್ತಿಗೆ ಹೋಗೋದು ಅಂತ ಕೇಳೋಣ ಅಂತ ಬಂದೆ. ಆದ್ಮೇಲೆ ಇನ್ನೂ ರೊಟ್ಟಿ ಬಡಿಯೋದು ನಿಂದು? ಆತು, ರೊಟ್ಟಿ ಬಡಿಯೋದು ಇನ್ನೊಂದು 2 ಐತೆ ನೋಡಿ. ನಾನು ನಾಷ್ಟ ಮತ್ತು ಮನ್ಯಾಗ ಆಗ್ಬೇಕಲ್ಲ ಕೆಲಸ. 11-11 ಹೋದ್ರೆ ತಗೋ. ಏನು ಹೋಗಿ ಒಂದಿಟ್ಟು ಕುಂತು ಊಟ
ಮಾಡೋದಲ್ಲ ಅಷ್ಟ ಏನು ಅಡುಗೆ ಅಂತ ಮನ್ಯಾಗ ಮಾಡ್ಕೊಂಡು ಹೋಗಿರ್ತವೆ ಹೋಗಿ ಉಣ್ಣೋದು ಅಷ್ಟೇ 11 ಹೋದ್ರಿ ಅಂಕಂತ ನಡ್ಕೊಂಡು ಹೋದ್ವಿ ಅಂದ್ರೆ 12 ಗಂಟೆ ಅಷ್ಟೊತ್ತಿಗೆ ಏನು ಅರ್ಧ ತಾಸನೇ ಹೋಗ್ತೀವಿ ಹೊಲಕ್ಕೆ ಹೋದ್ವಿ ಅಂದ್ರೆ ಏಟಾತಕತ್ತವ 11 ಹಂಗೆ ಹೋಗೋಣಂತ ಇನ್ನೊಂದು ಅರ್ಧ ಗಂಟೆ ನಿಂತು ಮಾಡ್ತೇನೆ ನೋಡು ನಾನು ಅದೇ ರೊಟ್ಟಿ ಅಂದು ಹಾಕಿ ಇನ್ನೊಂದು 3-4 ಅಕ್ಕವು ರೊಟ್ಟಿ ದೌಡು ಮಾಡಿ ತೆಗೆದು ಇದು ಏನು ಮಟನ್ ತೊಳ್ಕೊಂಬರಕ್ಕೆ ಹೋಗ್ಯಾರ ಮತ್ತೆ ಈಗ ತೊಗೊಂಬಂದ್ರೆ ಮಾವರ ಪ್ಯಾಟಿಂದ ಈಗ ಬಂದ್ರೇನ ಹೌದೇನು ಹಂಗಾರೆ ಅಯ್ಯೋ ನನ್ನ ಗಂಡಗ ಬೆಳಗಿದ್ದಾನೆ ಬೆನ್ನತ್ತಿದ್ದೆ ಚಿಕನ್ ತಂದುಕೊಡು 7 ತಂದು ಕೊಟ್ಟೋಗ್ಯಾರ ಅವ್ರು ಮತ್ತು ಅವರು ಹೊಂಟಿದ್ರ ಕೆಲ್ಸಕ್ಕೆ ಏನು ಕಾಟಾತ್ ನಿಂತ ಅಂತಂದು 7 ತಂದು ಕೊಟ್ಟೋಗ್ಯಾರ ನನಗೆ ಪಾಪ ಮತ್ತು ತೊಳೆದಿಟ್ಟನು ನಾನು ಒಂದು ಇದನ್ನು ಮುಚ್ಚಿಟ್ಟನಿ ಪಾಮಿ ಹಂಗಾರೆ ಇನ್ನೊಂದು ಅರ್ಧ ತಾಸು ನಿಂತು ಮಾಡ್ಲಿದ್ದು ಒಟ್ಟು 11 ಅಷ್ಟೊತ್ತಿಗೆ ಹೋಗೋದು ಮಾಡ್ಕೊ ಇನ್ನೊಂದು ಅರ್ಧ ತಾಸು ನಿಂತು ಮಾಡ್ಕೊಂಬಿಡು 11 ಹಂಗೆ ಹೋಗೋಣಂತ ಹುಡುಗರು ಶಾಲೆಗೆ ಹೋಗಿವಿಲ್ಲ ನಿಮ್ಮರು ನಾನಂತೂ ನಮ್ಮ ಮನೆಯಾಗ ಇಟ್ಕೊಂಡಿಲ್ಲ ಫಸ್ಟ್ ದುಡೇನಿ ಭಾರಿ ತಲೆ ತಿಂತಾನ ಅಂತಂದು ನಾನು ಕಳಿಸೇನವ ಏನು ಮನೆಯಾಗಿದ್ದಾಗ ಒಂಥರ ಕಾಡ್ತವು ಅಲ್ಲಿದ್ದಾಗ ಒಂಥರ ಕಾಡ್ತವು ಅದಕ್ಕೆ ಭಾರಿ ಬಿಜಿಟದ ನನ್ನ ಮಗ ಅಂತಾರ ಅದಕ್ಕೆ ಸುಮ್ಮನೆ ಕಳಿಸೇನಿ ಹೋಗೋಲ್ಲಕ್ಕ ಅಲ್ಲಿ ಹೋಗಿರ್ತಾವೆ ಕರ್ಕೊಂಡು ಹೋಗಿರ್ತಾವಲ್ಲ ನಾವೇನು ಬಿಟ್ಟು ಹೋಗಿಲ್ಲ ಹೋಸ್ರಿ ಹೆಣ್ಮಕ್ಳು ಆಟ ಹೋದ್ರೆ ಆಗ್ತಾವ ಒಂದಿಟ್ಟು ಅಲ್ಲಿ ಅಡ್ಡಾಡಕ್ಕೆ ಬರ್ತೈತಿ ಹುಳ ಹುಡ್ಡು ಇರ್ತಾವೆ ಹೇಳ್ದಂಗೆ ಕೇಳಂಗಿಲ್ಲ ಏನಲ್ಲ ತೋಟದಾಗ ಹೋಗತ್ಲೆ ಹಂಗೆ ಹುಯ್ಯಿ ಅನ್ನಕತ್ ಬಿಡ್ತಾವೆ ಎಳ್ನೀರು ಕೇಳ್ತೇವೆ ಅದನ್ನು ಕೇಳ್ತೇವೆ ಇದನ್ನು ಕೇಳ್ತೇವೆ ಅಂದು ಅದಕ್ಕೆ ಏನೇನು ಅವನಿಗೆ ಸುಳುವ ಕೊಟ್ಟಿಲ್ಲ ಸುಮ್ಮನೆ ಕಳಿಸೇನು ನೋಡು ಆಯ್ತು ಆಕಿ ನಮ್ಮ ಮಾಂಸ ಬಂಡೆ ತೊಳ್ಯಾಕತ್ತದ್ಲಲ್ಲ ಅಲ್ಲಿ ಆದ್ವೇನೇ ಇದ್ವು ಆಕಿವು ಇನ್ನೊಂದು ಹಾಕಿದ್ವು ತೊಳ್ಯಾಕತ್ತದ್ಲು ಆಕಿನ ಮಾತಾಡ್ಸೇನೆ ಇತ್ಲ ಬನ್ನಿ ನೋಡು ನಾನು ನಮ್ದೆಲ್ಲ ಆಗತ್ಲೇ ಒದರ್ತಂತಗ ನಿನಗೆ ಕೂಗ್ತಾನೆ ಮತ್ತು ಅಷ್ಟೊತ್ತಿಗೆ ತಯಾರು ಮಾಡ್ಕೊ ಒಟ್ಟು 11 ಅಷ್ಟೊತ್ತಿಗೆ ನೋಡುವ ಆಯ್ತು ತಗೊಂಗಾರ ಲತಾ ಎದಕ್ಕೆ ಬಂದಿದ್ದೆ ಎಲ್ಲಿ ಬಿಡ ಅಂತ ಕೆಡ್ಡತಿ ಹೋಗೋದಂತ ಕೇಳೋಣ ಅಂತ ಬಂದೆ ಜ್ಯೋತಿ ಹತ್ರ ಮಾತಾಡೇನು ತಗೋ ನಾನು ಹೋಗಿ ದೌಡ್ ಮಾಡ್ಕೊತಾನೆ ಲಘು ಮಾಡ್ಕೊಳ್ರವ ತಡ ಮಾಡಬೇಡ್ರಿ ಆತು ಜ್ಯೋತಿ ಇದು ಮಟನ್ ಸ್ವಚ್ಛ ತೊಳ್ಕೊಂಬಂದ ನಮ್ಮ ಹೋಗೋಣ ಅಂತ ಕೊಡ್ಬೇಕು ನೋಡು ಆಯ್ತು ತಡ್ರಿ ಐತೆರಿ ಇದು ಒಂದಿಟ್ಟು ರೊಟ್ಟಿನ ಬೇಸ್ ತೆಗೆದು ಬಿಡ್ತಾನೆ ಇಲ್ಲೇ ಒಗ್ಗರಣೆ ಕೊಡುವಂತಾರಂತ ಈ ಮಟನ್ ಚಲೋ ಐತೆ ನೋಡ್ರಿ ಕೆಂಪಗೈತಿ ಮಾವರ ತೊಗೊಂಬಂದ್ರೆ ಏನ್ರಿ ನಿಮ್ಮ ಮಾವು ಪಾಪ ದೌಡ ಹೋಗ್ಯಾರ ಅಲ್ಲಿ ಮತ್ತು ಅಂತಿಂತದು ಓತಪಾತ ಕೊಯ್ತಿರ್ತಾರಲ್ಲ ಅಷ್ಟು ಚಲೋ ಇರೋದಿಲ್ಲ ಅಂತ ನಾನೇ ಹೇಳಿದ್ದೆ ದೌಡ್ ಹೋಗು ಅಂತಂದು ಪಾಪ ಹೋಗಿ ಲೈನ್ ಹಚ್ಚಿದ್ರ ಅಂತ ನಿಮ್ಮ ಮಾವರಿಗಂತ ಇಡಸಂಗ ಎಲ್ಲ ಅಂತಿಂತದ ಮತ್ತು ಚಲೋ ಆಯ್ತು ಬಿಡ್ರಿ ಚಲೋ ಆಯ್ತು ಮಟನ್ ಈಗ ಮತ್ತು 4 ಮಂದಿಗೆ ಉಣ್ಣಾಕ ತೊಗೊಂಡು ಹೋಗೋದಲ್ಲ ಚಲೋ ಇದ್ರೆ ಪಾಡತ್ತಾಗ ಅದಕ್ಕನವ ನಾನು ಬತ್ತ ದೌಡೆ ಬಿಸಿ ಕಳಿಸಿದ್ದೆ ನಿಮ್ಮ ಮಾವನ ಬೈಕೊಂತ ಓದ್ತದು ವಟ ಅನ್ಕೊಂತ ನಿಮ್ದೇ ನಿದ್ದೆ ಮಾಡಿಬಿಡಿಸಲ್ಲ ಹಂಗೆ ಹಿಂಗೆ ಅಂತಂದು ಬೈಕೋ ಅಲ್ರಪ್ಪ ಅಂತ ಸುಮ್ಮನೆ ಇದ್ದತ್ತ ಹೋಗ್ಲಿ ಅಂತಂದು ಅಲ್ಲಿಂದ ಏಸು ಕಾಗಿಗಳಿದ್ವು ಅಂತಿದ್ದಿ ಇತ್ಲದಾಗ ಇವ ಮಟನ್ ಏನು ವಾಸನೆ ಎಲ್ಲಿಂದ ಕಂಡು ಹಿಡ್ಕೊಂಬರ್ತವೆ ಏನೋ ಇವು ಬೆಕ್ಕು ಬಂದಿತ್ತು ಓಡಿಸಿದೆ ನಾನು ನೀರು ತುಂಬ್ಕೊಳ್ಳೋ ಅಂತಂದು ಇತ್ಲ ತಿರ್ಗೇನಿ ಬಂದಬಿಟ್ಟದ ಬೆಕ್ಕು ಪುಣ್ಯಾಕ ನಾಯಿಗಳಿದ್ದು ನೋಡುವ ಇವ ಗೊತ್ತಾಗ್ಬಿಡ್ತೈತೆ ಬಿಡ್ರಿ ಇರ್ತೀರ ಆತದ ಒಂದು ಬೇಸ್ತಂತ ತೆಗಿಕಂತಾಡ್ರಿ ಇದನ್ನ ಮಟನ್ನಿಂದ ಒಂದು ಇಟ್ಬಿಡುವಂತ್ರಂತ ಆಯ್ತಾ 11 ಆಗೈತ್ರಿ ಅತ್ಲ ಗಳಿಸೇನಿ ಈಗ ಇದು ಒಂದು ಆತಂದ್ರೆ ಆದಂಗೆ ಆಕತ್ ನೋಡ್ರಿ ಇರ್ತೀರ ಎಲ್ಲ ಈಗ ಲತಾ ಬಂದ್ಲಲ್ಲ ಹೇಳ್ಬೇಕತ್ತ ದೌಡ ಮಾಡ್ಕೊಳವ ಮತ್ತು ಹೋಗಿ ಒಂದು ಚಾವತ್ ಕುಂದ್ರಾಕ್ ಬರ್ತೈತಿ ಮತ್ತು ವಾಪಸ್ ಬರೋಕೆ ತಡಾಕತಿ ಅಂತಂದು ಏನ್ರಿ ಇರ್ತೀರ ಅಕ್ಕಿ ಅನ್ನ ಮಾಡ್ಕೊಳಕ್ಕೆ ಕೇಳಕ್ಕೆ ಬಂದಾಳ ಪಾಪ ಅಂದ್ರೆ ಅನ್ನ ಆರಕತ್ತಲ್ಲ ಹೋಗೋದು ಒಂದು ಚಾವತ್ ಇದ್ದಂಗೆ ಮಾಡ್ಕೊಂಡ್ರೆ ಒಂದು ಬಿಸಿ ಇರ್ತೈತಿ ಉಣ್ಣಾಕ ಅಂತಂದು ಆದ್ರೆ ಭಾಳ ಮಿಚಿ ಅದಾಳವ ದೌಡ ಹೇಳ್ಬೇಕತ್ತಕ್ಕೀಗೆ ಇಲ್ಲಿ ತೊಗೊಂಡಿರ್ತೀರ ಮಾಡ್ಕೊತಾನೆ ಅಂತ ಹೇಳೋಣ ಅದಕ್ಕೆ ಎಲ್ಲ ತಯಾರು ಮಾಡ್ಕೊಂಡು ಬಂದಾಳ ಆಕಿ ಒಗ್ಗರಣೆ ಕೊಡ್ಬೇಕತ್ತಂತ ಅನ್ಕ ಇದು ಮಟನ್ ಒಂದು ಒಗ್ಗರಣೆ ಕೊಟ್ಬಿಡು ನಾನು ಹೋಗಿ ಒಂದಿಟ್ಟು ಇಟ್ಲದಾಗ ಅದು ಈಗ ತೊಳೆದು ತೊಗೊಂಬಂದಾನಲ್ಲಿ ಮಟನ್ ಒಂದಿಟ್ಟು ನೀರು ಹಾಕ್ಬಿಡ್ತಾನೆ ಅಲ್ಲಿ ಭಾಳ ಚಪಾಟಿ ಆಗೈತಿ ವಾಸನೆ ಆದಂಗೆ ಕತ್ತದ ಮತ್ತೆ ಹಾಕ್ತಾನೆ ತಗೊಳ್ರಿ ಹಂಗಾರ ದೌಡ್ ನೀವು ಮತ್ತು ಸೀರೆ ಬೇರೆ ಉಟ್ಕೊಂಡ್ರಿ ಜಳಕ ಮಾಡಿರಿ ಯಾವ್ದಾರು ಉಟ್ಕೊಂತಂತಾಗ ನಾನು ಯಾವ್ದಾರು ಒಂದು ಸುತ್ತರ್ಕೊಂತಾನೆ ನಾವು ಹೋಗಿ ನೀರು ಹಾಕಿ ಮತ್ತು ಅಲ್ಲಿ ಸ್ವಚ್ಛ ಮಾಡಿ ಬಂದು ಜಳಕಕ್ಕೆ ಹೋಗ್ಬಿಡ್ತಾನೆ ಸೀದಾ ಮತ್ತು ನೀವು ಇದನ್ನ ಮಾಡಿ ಎದ್ರಾಗ ಕಟ್ಕೊಂತೀರಿ ನಾನು ನೋಡ್ಬತ್ತಿ ಆಯ್ತು ತಗೊಳ್ರಿರ್ತೀರಿ ನಾ ಎದ್ರಾಗಾರ ಒಂದ್ರಾಗ ಹಾಕ್ಕೊಂತಾನೆ ನೀವು ಹೋಗ್ರಿ ಹಂಗಾರ ಆತವನ್ನ ರೊಟ್ಟಿ ಮೆತ್ತನ ಒಂದು ದಿವಸ ಬೇಯಿಸಿ ತೆಗ್ದಾನಿ ಚಕ್ಕೆನ ಒದವು ಒಂದಾಳ ಲತಾ ಒಗ್ಗರಣೆ ಹಾಕ್ಬಿಡ್ತಂತ ಬ್ರ್ಯಾಗ ಯಾಕ ಆತೇನ ಕಡೆಗೆ ಆತು ಇದು ರೊಟ್ಟಿ ಎಲ್ಲ ಮಾಡಿ ತೆಗ್ದಾನಿ ಇವು ತರಕಾರಿ ಮಾವರಿಗೆ ತೊಗೊಂಬಂದಾರ ಎತ್ತಿಡ್ಬೇಕು ಇವನ್ನ ಬಾಂಡೆನ ಅಲ್ಲೇ ಹೊರಗೆ ಇಟ್ಟು ಬಂದಿ ಏನು ಹೂನಕ್ಕ ನೀರು ಇಳಿಲಿ ಅಂತಂದು ಅಲ್ಲೇ ಇಟ್ಟು ಬಂದನಿ ಇರ್ಲಿ ಬಿಡ ಅಲ್ಲೇ ಒಂದಿಟ್ಟು ನೀರು ಇಳ್ಕಂದ್ರೆ ಚಲೋ ಆಕತಿ ಬೇಕೆ ಮಾಡಿ ಅಲ್ಲಕ್ಕ ರೊಟ್ಟಿ ಒಂದಿಟ್ಟು ಊತ್ ಕೊಡ್ತಿದ್ದೆ ನಾನು ಇಲ್ಲಕ್ಕ ಬೇಸರ ಬೇಯಿಸ್ತಿದ್ದೆ ನೀ ತಟ್ಟು ಕೊಟ್ಟಿದ್ರ ಇಲ್ಲಿ ತಗೋ ನೀನು ಬಾಂಡೆ ಭಾಳ ಇದ್ವಲ್ಲ
ಅದಕ್ಕೆ ಸುಮ್ಮನೆ ಅದೇ ನಾನು ಅದಕ್ಕೆ ಈಗ ದಬ್ಬರಿ ಇಟ್ಟ ನೋಡು ಒಗ್ಗರಣೆ ಹಾಕಕ್ಕೆ ಮಟನ್ ಒಂದು ಇದ ಡ್ರೆಸ್ನೇ ಬರ್ತೀನಿ ಬೇರೆ ಹಾಕೊಂತ ಯಾವ್ದಾರ ಇದು ಚಲೋ ಇತ್ತು ತಗೊಳಕ ಮೆತ್ತಗೆ ಇರುವಲ್ದಕ್ಕ ನೋಡು ಮತ್ತೆ ಬೇರೆ ತಗೊಳಂಗತ್ರ ಹಾಕು ಬ್ಯಾಡ್ ಬಿಡಕ್ಕ ಏನು ಮತ್ತೆ ಅರ್ಬಿಗಳು ಚೇಂಜ್ ಮಾಡ್ಕೊಂಡು ನಿಂದ್ರದು ತಿದೇ ಇರಲಿ ಬಿಡು ಇದು ಹಿಂದಾಗ ಇಟ್ಕೊಂತಂತಗ ಹಾಂ ಇದು ಇವತ್ತಿಂದು ತಯಾರಿ ವಿಡಿಯೋ ಅಷ್ಟೇ ರೀ ಇದು ಹೊಲಕ್ಕೆ ಹೋಗೋದು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೇನೆ ರೀ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಮಾಡಿರಿ ಹೈಪ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಜ್ಯೋತಿ UK ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ